ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬಡ ಕುಟುಂಬ ಒಂದು ಬೀದಿಗೆ ಬಂದು ನಿಂತಿದೆ. ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದಲ್ಲಿ ಪುಟ್ಟ ಮಕ್ಕಳೊಂದಿಗೆ ವಾಸವಿದ್ದ ಬಸಪ್ಪ ಮಲ್ಲೇಶಪ್ಪ ಕ್ರೋಡಿಕೆರೆ ಅವರ ಅನೇಕ ವರ್ಷಗಳಿಂದ ವಾಸವಾಗಿದ್ದ ಮನೆಯನ್ನು ರಾತ್ರೋರಾತ್ರಿ ಕಳೆದುಕೊಂಡಿದ್ದಾರೆ. ಮಧ್ಯರಾತ್ರಿ ವೇಳೆಯಲ್ಲಿ ಮಣ್ಣು ಕುಸಿಯುವುದನ್ನು ಅರಿತು ಅವಘಡ ಸಂಭವಿಸುವ ಮೊದಲೇ ಮನೆಯಿಂದ ಹೊರಗೆ ಬಂದಿದ್ದರಿಂದ ಯಾವುದೇ ಜೀವಹಾನಿ ಇಲ್ಲದೆ ಪಾರಾಗಿದ್ದಾರೆ. ಸೂರು ಕಳೆದುಕೊಂಡು ಕಷ್ಟದಲ್ಲಿರುವ ಕುಟುಂಬಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸೂಕ್ತವಾದ ಪರಿಹಾರವನ್ನು ದೊರಕಿಸಿಕೊಡಬೇಕಾಗಿದೆ. ನಿನ್ನೆ 12 ಗಂಟೆ ಆಗಿತ್ತು ರೀ. ಅವಾಗ ಹುಡುಗರು ಕರ್ಕೊಂಡು ಇಲ್ಲಿ ಮಕ್ಕೊಂಡಿದ್ದೀವಿ. ಸ್ವಲ್ಪ ಮಣ್ಣದು ಉದ್ರಾತಿತ್ತು ಅದಕ್ಕೆ ನಂಗೆ ಏನಾಗಿ ಬಿಡ ಅಂತ ಈ ಕಡೆ ಬಂದು ಮಕ್ಕೊಂಡಿದ್ದೀವಿ. ಅದಿಷ್ಟು ಬಿದ್ದು ಬಿಟ್ಲೇನೆ ಇಷ್ಟು ಮಕ್ಕಳು ಕರ್ಕೊಂಡು ಹೊರಗೆ ಓಡಿ ಬಂದೇವ್ರಿ. ಏನು ಮಕ್ಕಳು ಉಳಿದಿದ್ದ ದೊಡ್ಡ ಮಾತ್ರ ನೀನು ಎಲ್ಲರೂ ಸಿಕ್ಕೊಂಡಿದ್ದು ಮತ್ತೆಲ್ಲ ಇದಾಗಿ ಹೋಗಿದ್ರೆ ಏನು ನಮ್ದು ಏನು ಹೊಲ್ದಾಗ ಎಲ್ಲ ನೀರು ನಿಂತವು ಮಾಡಿದ್ರಿ. ಮಕ್ಳು ಸಣ್ಣ ಮಕ್ಳು ಅದಾವ್ರಿ. ಯಾರು ದುಡಿಯಾರತ್ರಿ ಯಾರು ಇಲ್ರಿ ನಮ್ಮ ಮನ್ಯಾಗ. ಏನು 2 ಎಕರೆ ಹೊಲ ಇದ್ದಿದ್ದೆಲ್ಲ ನೀರು ನಿಂತತ್ರಿ ಸೂರ್ಯ ಮಂದಾಗ. ಇದು ಮನೆ ಅಂತ್ರಿ ಹಾಕಿ ಎಲ್ಲಿ ಜಗಾನೂ ಇಲ್ರಿ, ಎಲ್ಲಿ ಬಾಡಿಗೆ ಮನೆಯೂ ಇಲ್ರಿ, ಇಲ್ಲೇ ಇದ್ದು ಜೀವನ ಮಾಡತ್ತೇವ್ರಿ. ಯಾರು ಬಂದು ನೋಡಿ ಒಂದು ಸ್ವಲ್ಪ ಏನಾರು ಪುಣ್ಯ ಗೋರಿದ್ರಿಂದ ಒಂದು ಸ್ವಲ್ಪ ಏನಾರು ಮಾಡಿ ಮನೆ ಒಂದು ಇದು ಮಾಡಿಕೊಡ್ರಿ ಅಂತ. ಇಲ್ಲಿವರೆಗೆ ಯಾರು ಎಲ್ಲರಿಗೂ ತಿಳಿಸೇವ್ರಿ, ಯಾರು ಬಂದಿಲ್ರಿ. ಇಲ್ಲಿವರೆಗೆ ಯಾರು ಬಂದು ನೋಡಿಲ್ರಿ. ನಮ್ಮ ಮನ್ಯಾಗ ಕಲ್ತಾರೋದು ಯಾರು ಇಲ್ರಿ. ನಮ್ಮ ಮನೆಯವ್ರಿಗದು ಏನು ಗೊತ್ತಾಗಂಗಿಲ್ರಿ. ನಾವು ಯಾರಿಗೂ ಎಲ್ಲರಿಗೂ ಹೇಳಿದ್ರು ಯಾರು ಬಂದು ನೋಡಿಲ್ರಿ. ನಮಗೆ ಇರಾಕ್ನು ಮನೆ ಇಲ್ರಿ, ಇಲ್ಲಿ ಕುಂದ್ರಾಕ್ನು ಜಾಗ ಇಲ್ರಿ. ಇಂಥದ್ರಾಗ ಮಾಡ್ಕೊಂಡು ತಿನ್ನತ್ತೇವ್ರಿ. ಇಲ್ಲಿ MLAರು ಯಾರು ಬಂದಿಲ್ರಿ, ಯಾರು ಬಂದು ಭೇಟಿ ಆಗಿಲ್ರಿ. ಅವರು ಯಾರು ಬಂದು ನೋಡಿಲ್ಲ. ಯಾರು ಒಬ್ರು ಹಿಂಗೆ ಏನಾಗೈತೆ ಅಂತಂದು ಯಾರು ಬಂದು ಕೇಳಿಲ್ರಿ. ನಮ್ಮ ಇಲ್ಲಿ 3-4 ದಿನ ಆದ್ರೂ ಯಾರು ಹಿಂಗೆ ಅಂತ ಕೇಳಿಲ್ರಿ. ನಮ್ಮ ಜೀವನ ನಾವು ಉಳಿಸ್ಕೋಬೇಕಂತಂದು ಈಗ ಈ ಕಡೆ ಬಾಜು ಮನ್ಯಾಗ ಬಂದು ಮಕ್ಕೊಂಡಿವ್ರಿ. ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಕ್ಕೂ ಜಾಗ ಇಲ್ರಿ. ನಮ್ಮ ಪರಿಸ್ಥಿತಿ ಹಿಂಗಾಗೈತಿ ನೋಡ್ರಿ. ಹೆಂಗಾರ ದಯವಿಟ್ಟು ಇದನ್ನು ಸ್ವಲ್ಪ ಹೆಂಗಾರ ಮಾಡಿ ಇದು ಮಾಡಿಕೊಡ್ರಿ. ಹೌದು ಸರ್, ನಮಗೇನು ಗೊತ್ತಿಲ್ಲ ಸರ್. ನಿನ್ನೆ ರಾತ್ರಿ ಮಕ್ಕಳು ಕರ್ಕೊಂಡು ಮಕ್ಕೊಂಡಿದ್ರಿ. 2 ಮಕ್ಕಳು ಕೂಡ ಮಕ್ಕೊಂಡಿದ್ದೆ ಸರ್. ನಮಗೇನು ಗೊತ್ತಾಗಲ್ಲ ಸರ್. ನಮ್ಮ ಕಾಲೊಂದು ಅದೇ ಇತ್ತು ಸರ್. ನಾನು ಅದು ಮೊನ್ನೆ ದುಡಿಯಾಕದ ಆಗಂಗಿಲ್ರಿ. ಅವ್ರ ಕಾಲು ನೋವು ಐತ್ರಿ. ಅವ್ರಿಗೆ ದುಡಿಯಾಕ ಆಗಂಗಿಲ್ಲ. ಸಣ್ಣ 3 ಮಕ್ಕಳು ಅವ್ರು ಏನು ಗೊತ್ತಾಗಲಿ. ಯಾರೋ ಮನೆ ಸೈಜ್ ಕೊಡೋಲ್ರಿ. ನಮ್ಗೆ ಈ ಕಡೆ ಬಂದು ಮಕ್ಕೊಂಡವ್ರು. ಇಲ್ಲಿ ಅಡುಗೆ ಮಾಡ್ಕೊಂಡು ತಿಂದು ಈ ಕಡೆ ಮಕ್ಕೊಂಡಿದ್ದೀರಿ. ರಾತ್ರಿ ಬಿದ್ದ ಸಂಬಂಧ ಹೆದರಿ ಮಕ್ಕಳು ಕರ್ಕೊಂಡು ಓಡಿ ಬಂದ ಮಕ್ಕಳು ದೊಡ್ಡದ್ರಿ. ಈಗ ನೀವು ನಮ್ಮ ಯಾರು ಹೆಚ್ಚಿನ ಸರ್ ನಮ್ಗೆ ಯಾರು ಬಂದು ನೋಡಿದ್ರಿ ಇಲ್ಲಿವರೆಗೆ ಯಾರು ಬಂದು ಹಿಂಗ ಅಂತ ನೋಡಿ ಗೊತ್ತಿಲ್ರಿ. ನಮಗೆ ಏನು ಗೊತ್ತಿಲ್ಲ ಸರ್. ಏನ್ ದುಡಿಯೋರು ಯಾರು ಇಲ್ರಿ. ಸಣ್ಣ ಮಕ್ಕಳದವ್ರಿ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ರಿ ನಮ್ಗೆ. ಬಿದ್ದು ಕಾಲೊಂದು ಪೆಟ್ಟಾಗೈತಿ ಸರ್. ನಮ್ದು ಮ್ಯಾಳ್ಗಿ ಅಂದ್ರೆ ರಿಪೇರ್ ಮಾಡಕ್ ಹೋಗಿ ಬಿದ್ದು ನಡಕ್ ಪೆಟ್ಟ ಹಚ್ಕೊಂಡಾರಿ, ಖಾಲಿ ಪೆಟ್ಟ ಹಚ್ಕೊಂಡಾರಿ. ಮೊನ್ನೆ ರಿಪೇರ್ ಮಾಡಕ್ ಹೋಗಿ ಬಿದ್ದು